ವೆಲ್ಕಮ್ ಬ್ಯಾಕ್ ಟು ಫಿಟ್ ವಿತ್ ಟಿವಿ ಯೂಟ್ಯೂಬ್ ಚಾನಲ್. ಇವತ್ತು ಮಂಗಳವಾರ ಆಗಿತ್ತು, ಹಾಗಾಗಿ ಮಂಗಳವಾರ ವ್ರತ ಕೂಡ ಮಾಡಬೇಕಿತ್ತು. 2ನೇ ವಾರ ಇದು. 16 ತುಪ್ಪದ ದೀಪದ ಆರತಿ ಮಾಡಿ ತಾಯಿಗೆ ದೀಪ ಎಲ್ಲ ರಾತ್ರಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಮಾರ್ನಿಂಗು ಹಚ್ಚೋದಕ್ಕೆ ಸರಿಯಾಗುತ್ತೆ ಅಂತ. ಹಾಗೆ ಕತೆ ಓದೋಕ್ಕೆ ಶುರು ಮಾಡ್ತೀನಿ. ಪ್ರತಿ ವಾರನೂ ಕತೆ ಹೇಳಬೇಕು. ಒಂದು ವಾರ ಹೇಳಿ ಒಂದು ವಾರ ಬಿಡೋದಂತಲ್ಲ. ಆ್ಯಂಡ್ ಕನ್ನಡ ಚೆನ್ನಾಗಿ ಗೊತ್ತಿತ್ತು ಅಂದರೆ ಮಾತ್ರ ಕತೆ ಹೇಳೋಕ್ಕೆ ಸಾಧ್ಯ. ನನಗೆ ಇಷ್ಟ ಕತೆ ಹೇಳೋದಕ್ಕೆ. ನನ್ನ ಮಗಳು ನೈಟ್ ಮಲ್ಕೋಬೇಕಾದ್ರೆ ಕೇಳ್ತಾ ಇರ್ತಾಳೆ, ಅಮ್ಮ ಏನು ಕತೆ ಹೇಳ್ದಲ್ಲ ಹೇಳು ನನಗೂ ಅಂತ. ಅವಳಿಗೆ ನೈಟ್ ಇನ್ನೊಂದ್ಸಲ ರಿಪೀಟ್ ಮಾಡಬೇಕಾಗತ್ತೆ ಒಂದೊಂದು ದಿನ. ನಾನು ಅಲ್ಲಿ ತಟ್ಟೆ ಹಿಡ್ದೀನಿ ದೀಪದ ಮೇಲೆ, ಅದ್ರ ಹಿಂದ್ಗಡೆ ಕಾಡಿಗೆ ಥರ ಬರುತ್ತೆ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಅದನ್ನು ನಾನು ಹಚ್ಕೊಬೇಕು. ಫಸ್ಟ್ ದೇವ್ರಿಗೆ ಹಚ್ಚಿ ಆಮೇಲೆ ನಾನು ಹಚ್ಕೊಂಡು ಮನೆಗೆ ಯಾರ್ಯಾರು ಬರ್ತಾರೆ, ಮನೆಗೆ ಕುಂಕುಮಕ್ಕೆ ಬರ್ತಾರಲ್ಲ ಅವ್ರಿಗೆ ಹಚ್ಚೋದು. ನಾನು ಎಲ್ಲರಿಗೂ ತಪ್ಪದೆ ಹಚ್ತೀನಿ, ಆ್ಯಂಡ್ ನನ್ನ ಮಗಳಿಗೂ ಕೂಡ. ತುಂಬ ಒಳ್ಳೆಯದು, ಅದು ನ್ಯಾಚುರಲ್ ಆಗಿ ಬಂದಿರೋವಂಥ ಕಾಡಿಗೆನೇ ಆಗಿರುತ್ತೆ. ನಾನು ಸ್ವಲ್ಪ ಬಟ್ಟೆ ಹಾಕಿ ಹಿಡ್ಕೊಳ್ತಾ ಇದ್ದೀನಿ. ಆ ಕೆಳಗಡೆ ದೀಪ 16 ದೀಪಕ್ಕೆ ಆ ಚಿಕ್ಕ ತಟ್ಟೆ ಹಿಡ್ಕೊಂಡಿದ್ದೀನಲ್ಲ, ಹಾಗಾಗಿ ಕೈ ಸುಡೋಕ್ಕೆ ಶುರು ಆಗ್ತಾಯಿತ್ತು. ಸೊ ಹಾಗಾಗಿ ಒಂದು ಟವಲ್ ಹಾಕಿ ಅದ್ರ ಮೇಲೆ ತಟ್ಟೆಗೆ ನಾನು ಸ್ವಲ್ಪ ಎಳ್ಳು ಮತ್ತು ನೀರು ಹಾಕ್ಕೊಂಡಿದ್ದೀನಿ, ಕಪ್ಪೆಳ್ಳು ಮತ್ತು ನೀರು. ನಂಗೆ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು, ಸೊ ನಾನು ಅದೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಬ್ಬಳೇ ಅಲ್ವಾ, ಎಲ್ಲದನ್ನೂ ತಯಾರಿ ಮಾಡ್ಕೊಂಡು ಮಾಡಬೇಕು. ಬ್ರೇಕ್ಫಾಸ್ಟ್ ಅಂತೂ ನಾವು ಮಾಡೋಕ್ಕೆ ಹೋಗೋಲ್ಲ, ಹಸ್ಬೆಂಡೇ ಮಾಡಿಬಿಡ್ತಾರೆ. ನಂದೇನಾದರೂ ಪೂಜೆ ಆದ ತಕ್ಷಣ ತಿಂಡಿ ತಿನ್ನೋದೇ ಆಗಿರುತ್ತೆ. ಸಮ್ಟೈಮ್ಸ್ ಪೂಜೆ ಅಂತ ಬಂದಾಗ ಮೈಂಡು ಅಯ್ಯೋ ಏನೋ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲ್ ಡೇಸಲ್ಲಿ 12 o'clock ಆದ್ರೂ ತಿಂದಿಲ್ಲ ಅಂದರೆ ಹೊಟ್ಟೆ ಹಸಿವು ಆಗೋಲ್ಲ. ಈ ಪೂಜೆ ಅಂತ ಹೇಳಿದಾಗ ಹೊಟ್ಟೆ ಹಸಿವು ಬೇಗ ಆಗೋಕ್ಕೆ ಶುರು ಆಗೋಗ್ಬಿಡುತ್ತೆ. ನನಗೂ ಹಾಗೆ ಆಗುತ್ತೆ ಒಂದೊಂದು ಟೈಮಲ್ಲಿ. ತಿಂಡಿಗೆ ನಾನು ವೆಜ್ ಫ್ರೈಡ್ ರೈಸ್ ತೊಗೊಂಡೆ, ಹಾಗೆ ಯೋಗರ್ಟ್ ಕೂಡ ತೊಗೊಂಡೆ. ಸೊ ನಾನು ಬೇರೆ ಏನೂ ಮಾಡ್ಕೊಳ್ಳೋ ಸಿಚುವೇಶನಲ್ಲಿ ಇರಲಿಲ್ಲ, ಅಷ್ಟೊಂದು ಶಕ್ತಿನೂ ಇರಲಿಲ್ಲ. ಹಾಗಾಗಿ ಏನು ಮಾಡಿದ್ರು ಅದೇ ತೊಗೊಂಡೆ. ಸ್ವಲ್ಪ ಯೋಗರ್ಟ್ ತೊಗೊಂಡೆ. ಸೊ ಫ್ರೀ ಇದ್ದೆ, ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂತ ವಾಕ್ ಮಾಡ್ತಾಯಿದ್ದೆ. ಸ್ಯಾರಿಲಿ ವಾಕ್ ಮಾಡೋದಂತೂ ಖಂಡಿತ ಕಷ್ಟ. ನನಗಂತೂ ಸರಿ ಕಷ್ಟ ಆಗ್ತಾಯಿತ್ತು. ಯಾವಾಗ ಈ ಸ್ಯಾರಿ ಬಿಚ್ಚಾಕಿ ನಾರ್ಮಲಾಗಿ ಟಿ ಶರ್ಟ್ ಪ್ಯಾಂಟ್ ಹಾಕ್ಕೊಳ್ತೀನೋ ಅಂತ. ಬಟ್ ಕುಂಕುಮಕ್ಕೆ ಹೇಳಿದ್ದೆ, ಅವ್ರು ಬರೋ ತನಕ ಸ್ಯಾರಿಲೇ ಇರೋಲ್ಲ ಅಂತ ಸುಮ್ಮನಾಗಿದ್ದೆ. ವಾವ್, ಸೂಪರ್ ಕಂದಮ್ಮ. ಮನೇಲಿ ಮಾತ್ರ ಚೆನ್ನಾಗಿ ಇಟ್ಕೊಂಡಿದ್ಯಾ ಬಿಡು, ಎಲ್ಲಿ ಬೇಕಲ್ಲಿ ಬಿಸಾಕಿ. ವಾವ್, ಏನು ಮಾಡ್ತಾ ಇದ್ದೀರಾ? ಆಟ ಆಡ್ತಾ ಇದೀಯಾ? ಒಬ್ಳೇ ಆಟ ಆಡ್ತಾ ಇದೀಯಾ? ಹಾಂ, ಏ ಸೂಪರ್. ಐಫೈ ಚಿನ್ನ, ಐಫೈ ಐಫೈ ಕೊಡು. ನಾನು ಐಫೈ ಕೊಡು ಅಂತ ಇದ್ದೀನಿ ನೋಡಿ, ಕೊಡ್ತಾ ಇಲ್ಲ ನೀನು. ಓಕೆ, ಐಫೈ ಕೊಡು ನನಗೆ. ನಂಗೆ ಬೇಡಮ್ಮ. ಡನ್, ಬೇಡ, ಏನು ಬೇಡ, ಕೊಡಲ್ಲ ನೀನು. ನಾನು ಹಿಂಗೆ ಕೊಡಲ್ಲ. ಡನ್, ಐಫೈ. ತಿಂಡಿ ತಿಂದಿದ್ದೆ ಲೇಟ್ ಆಯಿತು, ಹಾಗಾಗಿ ನಾನು ಯಾವುದೇ ಥರದ ಊಟ ಆಗಲಿ ಏನೂ ಮಾಡೋಕ್ಕೋಗಲಿಲ್ಲ. ಹಣ್ಣು ತಿಂದಿದ್ದೆ, ಹಣ್ಣು ವೀಡಿಯೋ ಮಾಡೋದು ಮರೆತೆ. ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸಿಗೆ ಚೀಸ್ ಬಾಲ್ ತೊಗೊಂಡ್ವಿ. ನೈಟ್ ಊಟಕ್ಕೆ ನಾನು ಮರ್ತೋದೆ ವೀಡಿಯೋ ಮಾಡೋದು. ಸೊ ದೋಸೆ ಮತ್ತು ಕಾಳು ಸಾಂಬಾರು ತೊಗೊಂಡಿದ್ದೆ. ಇದು ನೆಕ್ಸ್ಟ್ ಡೇ ವೀಡಿಯೋ. ಬೆಳಿಗ್ಗೆ ಎದ್ದು ಬಿಸಿನೀರು ಕುಡಿದು ಆ್ಯಸ್ ಯೂಶುವಲ್ ದಿನ ಶುರು ಮಾಡೋದು. ಲೆಮನ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಸಿಡಿಟಿ ಇದ್ದವರು ಸ್ವಲ್ಪ ಅವಾಯ್ಡ್ ಮಾಡಿ. ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಮತ್ತು ಟೋಫು ಫ್ರೈ ತೊಗೊಂಡಿದ್ದೀನಿ, ಜೊತೆಗೆ ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಇದೆಲ್ಲ ಸಿಂಪಲ್ ರೆಸಿಪೀಸು, ಏನು ಜಸ್ಟ್ 2 minutesಲ್ಲಿ ಮಾಡ್ಕೊಳ್ಬೋದು. ಆ ಥರ ಇರುತ್ತೆ ರೆಸಿಪೀಸು. ನಾವು ಟ್ರೈ ಮಾಡ್ತಾಯಿತ್ತು ಅಂತಂದರೆ ಬೆಟರ್ ಆಗುತ್ತೆ. ನಾನಂತೂ ಲೈಕ್ ಟೋಫು ಜೊತೆ ಏನಾದ್ರು ಎಕ್ಸ್ಟ್ರಾ ಆ್ಯಡ್ ಮಾಡಿ ಟ್ರೈ ಮಾಡ್ತಾ ಇರ್ತೀನಿ. ಬಟ್ ಟೇಸ್ಟ್ ಅಂದರೆ ಚೆನ್ನಾಗೇ ಬರ್ತಿರುತ್ತೆ. ಈ 4 ವರ್ಷದ ಕೆಳಗಡೆ ಇರೋ ಮಕ್ಕಳು ಮನೆಗಂತೂ ಒಂದು 20 ಸಲ ಕ್ಲೀನ್ ಮಾಡಿದ್ರು ಅದು ಕ್ಲೀನ್ ಮಾಡಿರೋ ಥರ ಕಾಣೋದಿಲ್ಲ. ಯಾರು ಬಂತು ಅಂದರೆ ಇವ್ರ ಮನೆ ಇದೇ ಥರ ಇರ್ತಾರೆ ಅಂದ್ಕೊಬೇಕು, ಆ ಥರ ಮಾಡಿಟ್ಟಿರ್ತಾರೆ. ನನ್ನ ಮಗಳಂತೂ ಹಾಗೇ ಮಾಡಿಟ್ಟಿರ್ತಾಳೆ. ಈ ಕಡೆ ಒಂದು ಕಡೆಯಿಂದ ಕ್ಲೀನ್ ಮಾಡು, ಒಂದು ಕಡೆಯಿಂದ ಅವಳು ಎಲ್ಲನೂ ಬಿಚ್ಚಿಟ್ಟು ಬರ್ತಾಳೆ. ಬಟ್ ಅದನ್ನು ಅಗೇನ್ ಕ್ಲೀನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಬೆಳಗ್ಗೆಯಿಂದ ಸಂಜೆ ತನಕ ಬಿಟ್ಬಿಟ್ಟು ಸಂಜೆ ಒಂದು ಟೈಮ್ ಕ್ಲೀನ್ ಮಾಡಿಬಿಡ್ತೀನಿ. ಸೊ ಹಾಗೆ ಫ್ರೀ ಇದ್ದೆ, ಸ್ವಲ್ಪ ಕ್ರೇವಿಂಗ್ಸ್ ಆಗ್ತಾಯಿತ್ತು, ಹಾಗಾಗಿ ಯೋಗರ್ಟ್ ತೊಗೊಂಡೆ. ಮಧ್ಯಾಹ್ನ ಊಟಕ್ಕೆ ಬೀನ್ಸ್ ಪಲ್ಯ, ಹಾಗೆ ಕಾಳಿನ ಸಾಂಬಾರು, ಅನ್ನ ತೊಗೊಂಡಿದ್ದೀನಿ. ನಾನು ರಾಜ್ಬುಡಿ ರೈಸ್ ಬಳಸೋದು, ನಮ್ಮ ಮನೇಲಿ ಅದೇ ಬಳಸೋದು, ಹಾಗಾಗಿ ನಾನು ಅದೇ ಮಾಡ್ಕೊಳ್ತೀನಿ.
ಈವ್ನಿಂಗು ಕಡಲೆ ಬೀಜ ಮತ್ತು ಕಾಫಿ ತೊಗೊಂಡಿದ್ದೀನಿ, ಫಿಲ್ಟರ್ ಕಾಫಿ ತೊಗೊಂಡಿದ್ದೀನಿ. ತಲೆನೋವ್ತಾ ಇತ್ತು ಸ್ವಲ್ಪ, ಹಾಗಾಗಿ ಕ್ವಾಂಟಿಟಿ ಜಾಸ್ತಿನೇ ಇದೆ. ಎಮ್ಮಿ ಆಗಿದೆ. ನೆಕ್ಸ್ಟ್ ಡೇ 15th. ಇವತ್ತು ಬೆಳಿಗ್ಗೆ ಎದ್ದು ಬಿಸಿನೀರು ಕುಡಿದೆ. ಅಲ್ಲಿ ನೋಡ ಹೊರಗಡೆ ಏನು ಸೌಂಡ್ ಆಗ್ತದೆ. ಇವತ್ತು ಮಕ್ಕಳು ಜಾಥಾ ಬರ್ತಾರೆ, ಸೊ ಹಾಗಾಗಿ ಅವಳನ್ನ ಕರ್ಕೊಂಡು ಹೋದೆ ತೋರಿಸೋದಕ್ಕೆ, ನೋಡು ಫಸ್ಟು ಇದನ್ನೆಲ್ಲ ಅಂತ. ಅವಳು ನೋಡ್ತಾ ಇದ್ದಾಳೆ, ಲೈಕ್ ಅವಳು ಬುದ್ಧಿ ಬಂದಾಗಿಂದ ಇದು ಫಸ್ಟ್ನೇ ಟೈಮ್ ನೋಡ್ತಾ ಇರೋದು. ಹಾಗಾಗಿ ಅವಳಿಗೆ ಚಾಕ್ಲೇಟ್ ಕೂಡ ಸಿಕ್ತು. ನಾನು ಕೊಡೋಕೆ ಬಂದರೆ ನಂಗೆ ಬೇಡ, ಅವಳಿಗೆ ಕೊಟ್ಬಿಡಿ ಅಂತ. ಅವಳು ಹ್ಯಾಪಿಯಾಗೋದು. ಬೆಳಗ್ಗೆನೇ 2 ಚಾಕ್ಲೇಟ್ ಸಿಕ್ಬಿಡ್ತಲ್ಲ, ಅಮ್ಮ ಅಂತೂ ಕೊಡಲ್ಲ ಅಂತ. ಇದೆಲ್ಲ ನೋಡ್ತಿದ್ರೆ ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ, ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲೇ, ನಾವೆಲ್ಲ ಹೋಗಬೇಕಾದ್ರೆ ಇದೇ ಥರ ಹೋಗ್ತಾಯಿದ್ವಿ. ನಮಗೆ ಲೈಕ್ ಆ ದಿನಗಳು ನೆನೆಸ್ಕೊಂಡ್ರೆ ಇವತ್ತಿಗೂ ನನ್ನ ಫ್ರೆಂಡ್ಸ್ ಜೊತೆ ಮಾತಾಡಬೇಕಾದ್ರೆ ಅದೇ ಚೆನ್ನಾಗಿರುತ್ತೆ ಅನಿಸ್ತಾ ಇರುತ್ತೆ. ಸೊ ಈ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ, 1 ಪಾಟ್ ಮೀಲು ಚೆಕ್ ಮಾಡ್ಕೊಳ್ಳಿ. ಅವಳಿಗಂತೂ ಸಖತ್ ಇಷ್ಟ ಆಯಿತು. ಆ ಕಾರ್ನೆಲ್ಲ ಇತ್ತಲ್ಲ ಜಾಸ್ತಿ, ಹಾಗಾಗಿ ಅವಳು ತುಂಬ ಇಷ್ಟಪಟ್ಲು. ನನಗೂ ಕೂಡ ಇಷ್ಟ ಆಯಿತು. ಈವನ್ ಟೇಸ್ಟು ಸಖತ್ತಾಗಿತ್ತು. ನಮಗೆ ಹೆಸರುಬೇಳೆ ಹಾಕಿದ್ದೀವಿ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದರೂ ಕೂಡ ಚೆನ್ನಾಗಿ ಅನ್ನಿಸ್ತು ನನಗೆ. ನೆಕ್ಸ್ಟ್ ಟೈಮ್ ಮಾಡ್ಬೋದು, ಸೊ ಅದಕ್ಕೋಸ್ಕರನೇ ಶೇರ್ ಮಾಡಿದೆ. ಇಲ್ಲ ಯಾರು ಬೇಕಾದರೂ ಮಾಡ್ಬೋದು, ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ಅಂತ. ಸೊ ಸ್ನ್ಯಾಕ್ಸಿಗೆ ಡ್ರೈ ಫ್ರೂಟ್ಸ್ ಮತ್ತು ಮೂಸಂಬಿ ತೊಗೊಂಡೆ. ಆ್ಯಂಡ್ ಮಧ್ಯಾಹ್ನಕ್ಕೆ ನಾನು ತರಕಾರಿ ತೊಗೊಳಕ್ಕಾಗಲಿಲ್ಲ, ಹಾಗಾಗಿ ಬರೀ ಪೊಂಗಲ್ ಮಾಡ್ಕೊಂಬಿಟ್ಟೆ. ಸೊ ಪ್ರೋಟೀನ್ ಆ್ಯಂಡ್ ಕಾರ್ಬ್ಸ್. ಈವ್ನಿಂಗ್ ಮಸಾಲ ಟೀ ಆ್ಯಂಡ್ ಜೋಳ ತೊಗೊಂಡಿದ್ದೀನಿ. ಮನೇಲೇ ಮಾಡಿರೋಂಥ ಪನ್ನೀರ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ರೆಸಿಪಿ ಮಾಡ್ಕೊಳ್ಳೋದಕ್ಕೆ. ಯಾವಾಗ ಬೇಕಾವಾಗ ಜಾಯ್ನ್ ಆಗ್ಬೋದು. ಸೊ ಕಾರ್ನ್ ತೊಗೊಂಡೆ. ಜೋಳ ಕೂಡ ತಿನ್ನಬಹುದು ಡಯೆಟಲ್ಲಿ. ರಾತ್ರಿ ಊಟಕ್ಕೆ ಬೀನ್ಸ್ ಪಲ್ಯ, ಪನ್ನೀರ್ ತವಾ ಫ್ರೈ, ಹಾಗೆ ಚಪಾತಿ ತೊಗೊಂಡಿದ್ದೀನಿ. ಯಮ್ಮಿಯಾಗಿತ್ತು ಇವನ್ ತವಾ ಫ್ರೈ ಕೂಡ. ಇದಿಷ್ಟರ ಮಧ್ಯಾಹ್ನ ವಾಕ್ ಕೂಡ ಮಾಡ್ತೀನಿ, ವರ್ಕೌಟ್ ಕೂಡ ಮಾಡ್ತೀನಿ. ವರ್ಕೌಟ್ ಮಾಡೋದಕ್ಕೆ ನನ್ನ ಮಗಳು ಬಿಡಲ್ಲ ವೀಡಿಯೋಸ್ ಮಾಡೋದಕ್ಕೆ. ಥ್ಯಾಂಕ್ ಯು.